ಈ ಗಂಟಲು ನೋವಿನ ಸಮಸ್ಯೆಗೆ ಪರಿಹಾರ ನೋಡೋಣ. ಗಂಟಲು ನೋವಿನ ಸಮಸ್ಯೆ ಯಾವೆಲ್ಲ ಕಾರಣದಿಂದ ಬಂದಿರುತ್ತೆ? ಒಂದು ಥ್ರೋಟ್ ಇನ್ಫೆಕ್ಷನ್ ಇಂದ ಬರಬಹುದು, ಅಥವಾ ಈ ಗಾಯ್ಟರ್ ಅಂತಕ್ಕಂಥ ಸಮಸ್ಯೆ ಬಂದಿರುತ್ತೆ. ಥೈರಾಯ್ಡಿನ ಸಮಸ್ಯೆಯಿಂದನೂ ಬರಬಹುದು, ಟಾನ್ಸಿಲಿಟಿಸ್ ಸಮಸ್ಯೆಯಿಂದನೂ ಬರಬಹುದು, ಹಾಗೂ ಪದೇ ಪದೇ ಆಗ್ತಕ್ಕಂಥ ಕೆಮ್ಮು, ಶೀತ, ವೈರಲ್ ಇನ್ಫೆಕ್ಷನ್ನಿಂದ ಹಾಗೂ ಇಮ್ಯುನಿಟಿಯ ತೊಂದರೆಯಿಂದನೂ ಕೂಡ ಗಂಟಲ ನೋವಿನ ಸಮಸ್ಯೆ ಬರಬಹುದು. ಹೀಗೆ ಹಲವಾರು ಕಾರಣದಿಂದ ಬಂದಿರತಕ್ಕಂಥ ಗಂಟಲು ಮುಖ್ಯವಾಗಿ ಅಲ್ಲಿ ಇನ್ಫೆಕ್ಷನ್ಗಳೇ ಹೆಚ್ಚಾಗಿ ಇರೋದರಿಂದ ನೋವು ಜಾಸ್ತಿ ಕಾಣಿಸ್ಕೊಳ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮಂತ್ರ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಈ ಗಂಟಲು ನೋವಿನ ಸಮಸ್ಯೆಗೆ ಪರಿಹಾರ ನೋಡೋಣ. ಗಂಟಲು ನೋವಿನ ಸಮಸ್ಯೆ ಯಾವೆಲ್ಲ ಕಾರಣದಿಂದ ಬಂದಿರುತ್ತೆ? ಒಂದು ಥ್ರೋಟ್ ಇನ್ಫೆಕ್ಷನ್ ಇಂದ ಬರಬಹುದು, ಅಥವಾ ಈ ಗಾಯ್ಟರ್ ಅಂತಕ್ಕಂಥ ಸಮಸ್ಯೆ ಬಂದಿರುತ್ತೆ. ಥೈರಾಯ್ಡಿನ ಸಮಸ್ಯೆಯಿಂದನೂ ಬರಬಹುದು, ಟಾನ್ಸಿಲಿಟಿಸ್ ಸಮಸ್ಯೆಯಿಂದನೂ ಬರಬಹುದು, ಹಾಗೂ ಪದೇ ಪದೇ ಆಗ್ತಕ್ಕಂಥ ಕೆಮ್ಮು, ಶೀತ, ವೈರಲ್ ಇನ್ಫೆಕ್ಷನ್ನಿಂದ ಹಾಗೂ ಇಮ್ಯುನಿಟಿಯ ತೊಂದರೆಯಿಂದನೂ ಕೂಡ ಗಂಟಲ ನೋವಿನ ಸಮಸ್ಯೆ ಬರಬಹುದು. ಹೀಗೆ ಹಲವಾರು ಕಾರಣದಿಂದ ಬಂದಿರತಕ್ಕಂಥ ಗಂಟಲು ಮುಖ್ಯವಾಗಿ ಅಲ್ಲಿ ಇನ್ಫೆಕ್ಷನ್ಗಳೇ ಹೆಚ್ಚಾಗಿ ಇರೋದರಿಂದ ನೋವು ಜಾಸ್ತಿ ಕಾಣಿಸ್ಕೊಳ್ತದೆ. ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದು ನೋಡೋದಾದ್ರೆ, 1 ಲೀಟರ್ ನೀರನ್ನು ಏನು ಮಾಡಬೇಕಂದ್ರೆ ಅದರಲ್ಲಿ 1-2 ಚಮಚ ಉಪ್ಪು ಹಾಕಿ, 1-2 ಚಮಚ ಅರಿಶಿಣದ ನುಚ್ಚನ್ನು ಹಾಕಿ ಕುದಿಸ್ಬೇಕು. ಅದು ಕುದು ಏನಾಗಬೇಕಂದ್ರೆ 1 ಲೀಟರ್ ನೀರಿನ 1/4 ಲೀಟರ್ ಇಳಿಬೇಕು. ಅವಾಗ ಅದನ್ನು ಸೋಸಬೇಕು. ಸೋಸಿ ಏನು ಮಾಡ್ಬೇಕಂತಂದರೆ ಅದನ್ನು ಗಂಟ್ಲಲ್ಲಿ ಹಾಕಿ ಗಾರ್ಗಲ್ ಮಾಡ್ಬೇಕು. ಗಾರ್ಗಲಿಂಗ್ ಮಾಡೋದು ಗೊತ್ತಲ್ಲ, ನೀರು ಮುಕ್ಕಳಿಸೋದು, ಹಾಗೆ ಮಾಡ್ಬೇಕು. ದಿನಕ್ಕೆ 4 ಸರಿ ಮಾಡಬೇಕು. ಆಮೇಲೆ ಆ ವೈರಸ್ಗಳನ್ನು ಹೋಗಲಾಡಿಸ್ಲಿಕ್ಕೆ, ಬೇರೆ ಬೇರೆ ಕಾರಣದಿಂದ ಬಂದಿರತಕ್ಕಂಥ ವೈರಸ್ಗಳನ್ನು ಹೋಗಲಾಡಿಸ್ಲಿಕ್ಕೆ ಬೇರೆ ಬೇರೆ ಮನೆಮದ್ದುಗಳಿದ್ದಾವೆ. ಈಗ ಉದಾಹರಣೆಗೆ ಕೋಲ್ಡ್ದಿಂದ ಬಂದಿರತಕ್ಕಂಥ ಸಮಸ್ಯೆಯಿಂದ ಬಂದಿರತಕ್ಕಂಥ ಗಂಟಲು ನಿವಾರಣೆ ಮಾಡಲಿಕ್ಕೆ ನಾವೇನು ಮಾಡ್ಬೋದು? ಕೋಲ್ಡ್ ರಿಲೇಟೆಡ್ ಆಗಿರ್ತಕ್ಕಂಥ ಮನೆಮದ್ದನ್ನು, ಟಾನ್ಸಿಲಿಟಿಸ್ ಸಮಸ್ಯೆಯಿಂದ ಬಂದಿರತಕ್ಕಂಥದಕ್ಕೆ ಟಾನ್ಸಿಲಿಟಿಸ್ ರಿಲೇಟೆಡ್ ಮನೆಮದ್ದನ್ನು, ಪದೇ ಪದೇ ಈ ಒಂದು ವೈರಸ್ಗಳ ಹಾವಳಿಯಿಂದ ಬರ್ತಕ್ಕಂಥ ಏನಾದರೂ ವೈರಲ್ ಇನ್ಫೆಕ್ಷನ್ನಿಂದ ಬಂದಿರತಕ್ಕಂಥ ಟಾನ್ಸಿಲಿಟಿಸ್, ಅದು ಗಂಟಲಿನ ನೋವನ್ನು ನಿವಾರಿಸಿಕೊಳ್ಳಿಕ್ಕೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಷಾಯಗಳನ್ನ, ಬೇವಿನ ಕಷಾಯನ ಕುಡಿಯೋದು. ಟಾನ್ಸಿಲಿಗೆ ಸಂಬಂಧಪಟ್ಟಿದ್ದರೆ ನಾವೇನು ಮಾಡ್ಬೋದು? ಬಸವನ ಪಾದ ಗಿಡ ಅಂತ ಬರುತ್ತೆ, ಕಾಂಚನ ಅಂತೇಳಿ, ಅದರ ಒಂದು ಕಷಾಯವನ್ನು ಕುಡಿಯೋದು. 1 ಹಿಡಿ ಸೊಪ್ಪು ಹಾಕೋದು, 1 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸಿಗೆ ಇಳಿಸಿ ಅದನ್ನು ಕುಡಿಯೋದು. ಆಮೇಲೆ ವೈರಸ್ ಜಾಸ್ತಿ ಇತ್ತು, ತುಂಬ ವೈರಲ್ ಇನ್ಫೆಕ್ಷನಿಂದ ಗಂಟಲು ನೋವು ಅಂತಂದರೆ 1 ಹಿಡಿ ಬೇವಿನ ಸೊಪ್ಪು ಹಾಕಿ 1 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸಿಗೆ ಇಳಿಸಿ ಕುಡಿಯೋದು. ಹಾಗೆಯೇ ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಥೈರಾಯ್ಡ್ ಕಾರಣದಿಂದ ಬಂದಿರತಕ್ಕಂಥ ಗಂಟಲು ನೋವು ಇರುತ್ತೆ, ಅಂಥವ್ರು ಧನಿಯಾ ಕಷಾಯವನ್ನು ಕುಡಿಯೋದು. ಹೀಗೆ ಮಾಡಬೇಕು. ಹಾಗೆಯೇ ಇನ್ನು ಕೆಲವ್ರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಗಾಯ್ಟರ್ ಅಂತಕ್ಕಂಥ ಸಮಸ್ಯೆ ಅದು ಬಂದಿರ್ತದೆ, ಅದರಿಂದನೂ ಕೂಡ ಗಂಟಲು ನೋವು ಬಂದಿರ್ತದೆ. ಅದಕ್ಕೆ ನಿವಾರಣೆ ಮಾಡಲಿಕ್ಕೆ ಅದೇ ಬಸವನ ಪಾದದ ಗಿಡ ಅಂತ ಹೇಳ್ತಾರೆ, ಕಂಚುವಾಳ ಅಂತ ಹೇಳ್ತಾರೆ, ಅದನ್ನು 1 ಹಿಡಿ ಹಾಕಿ 1 ಗ್ಲಾಸ್ ನೀರು ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಸೇವನೆ ಮಾಡೋದು. ಹೀಗೆ ಗಾರ್ಗಲಿಂಗ್ ಮಾಡೋದ್ರ ಜೊತೆಗೆ ವಿಭಿನ್ನ ಒಂದು ಕಾರಣದಿಂದ ಬಂದಿರತಕ್ಕಂಥ ಗಂಟಲು ನೋವಿನ ಸಮಸ್ಯೆಗೆ ವಿಭಿನ್ನವಾಗಿರ್ತಕ್ಕಂಥ ಮನೆಮದ್ದನ್ನು ಬಳಸೋದ್ರಿಂದ ತಾವು ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಆದ್ಮೇಲೆ ಇದಕ್ಕೂ ಗುಣ ಆಗಿಲ್ಲ ಅಂದರೆ ಹಲವಾರು ಆಯುರ್ವೇದದಲ್ಲಿ ಔಷಧಿಗಳಿದ್ದಾವೆ. ಔಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ, ಯಾಕಂದರೆ ಗಂಟಲು ನೋವನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ಅದು ಹಲವಾರು ತೊಂದರೆಗಳಿಗೆ ಕಾರಣವಾಗ್ಬೋದು. ಅದಕ್ಕೆ ಅದನ್ನು ಪ್ರಾರಂಭಿಕ ಹಂತದಲ್ಲಿ ಮನೆಮದ್ದಿಂದ ಸರಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ, ಆಗದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ವಿಶೇಷವಾಗಿ ಆಯುರ್ವೇದ ತಜ್ಞರ ಹತ್ರ ನೀವು ಭೇಟಿ ಕೊಟ್ಟು ಅವರ ಮಾರ್ಗದರ್ಶನದಂತೆ, ಸಲಹೆ ಸೂಚನೆಯಂತೆ ಔಷಧಿಗಳನ್ನ ತೆಗೆದುಕೊಂಡಿದ್ದೆ ಆದರೆ ನಿಮ್ಮ ಆ ಒಂದು ಗಂಟಲು ನೋವಿನ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ನಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.